ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಯಾರ್ಯಾರಿಗೆ ಈಗ MBBS ಸೀಟ್ ಸಿಕ್ಕಿದೆ, ಕಾಲೇಜೆಲ್ಲ ಜಾಯ್ನ್ ಆಗಿರ್ತೀರಿ, ಕಂಗ್ರ್ಯಾಚುಲೇಷನ್ಸ್ ಫಾರ್ ದೆಮ್. ಯಾರಿಗಿನ್ನೂ ಸೀಟ್ ಸಿಕ್ಕಿಲ್ಲ, ಹೋಪ್ ಕಳ್ಕೊಬೇಡಿ, ಇನ್ನೂ ಸೀಟ್ಸ್ ಆ್ಯಡ್ ಆಗ್ತಿದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್, ಎಲ್ಲರಿಗೂ ಸೀಟ್ ಸಿಗುತ್ತೆ ಅಂತ. ಇಷ್ಟು ದಿವಸ ನಿಮ್ಗೆ ಗೊತ್ತಿತ್ತು, ನಮ್ಮ ಅಪ್ಪ ಅವರು ನಿಮಗೆಲ್ಲ ಕಾಲೇಜ್ ಬಗ್ಗೆ ಕಟ್ ಆಫ್ ಶೆಡ್ಯೂಲ್ ಮತ್ತು ಎಲ್ಲ ಅಪ್ಡೇಟ್ಸನ್ನು ಹೇಳ್ತಾಯಿದ್ರು. ನಾನು ಅವ್ರ ಮಗ ಪ್ರತೀಕ್ ಆರ್ ಕೊರಶೆಟ್ರ್ ಅಂತ, 3rd ಇಯರ್ MBBS ಸ್ಟೂಡೆಂಟ್ 2023 ಬ್ಯಾಚಿಂದ ಯನಪೋಯ ಮೆಡಿಕಲ್ ಕಾಲೇಜಲ್ಲಿ KA ಥ್ರೂ ಸೀಟ್ ತೊಗೊಂಡಿದ್ದೀನಿ. ನಾನು ಇವತ್ತು ನಿಮಗೆ MBBS ಜರ್ನಿ ಬಗ್ಗೆ ಹೇಳ್ಕೊಡ್ಬೇಕಂತ ಬಂದಿದ್ದೇನೆ. ಈ ವಿಡಿಯೋ ಮಾಡ್ತೀನಿ, ತುಂಬ ಸ್ಪೆಷಲ್ ವಿಡಿಯೋ ಇದು. ನಾನು ಫಸ್ಟ್ ಇಯರಲ್ಲಿ 80.5% ತೆಗೆದಿದ್ದೀನಿ ಫೈನಲ್ ಯೂನಿವರ್ಸಿಟಿ ಎಕ್ಸಾಮ್. ಇಟ್ಸ್ ಎ ಡಿಸ್ಟಿಂಕ್ಷನ್. ಸೊ ತುಂಬ ಜನಕ್ಕೆ ನಿಮಗೆ ಡೌಟ್ ಇರುತ್ತೆ, ಕ್ವಶನ್ಸ್ ಇರುತ್ತೆ, ಹೇಗಿರುತ್ತೆ MBBS ಜರ್ನಿ ಅಂತ. ತುಂಬ ಕಡೆ ಎಲ್ಲ ನೋಡ್ತಿದ್ದೀರಿ, ಬಟ್ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಇವತ್ತು ನಾನು ಅದನ್ನು ಒಂದು ಸಣ್ಣ ವಿಡಿಯೋದಲ್ಲಿ ಕವರ್ ಮಾಡೋಣ ಅಂತ ಬಂದಿದ್ದೀನಿ. ಈ ವಿಡಿಯೋದಲ್ಲಿ ಟ್ರೈ ಮಾಡೋಣ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೇಳ್ತೀನಿ. ಫಸ್ಟು ಯಾವ್ಯಾವ ಇಯರಲ್ಲಿ ಏನೇನು ಸಬ್ಜೆಕ್ಟ್ ಇರುತ್ತೆ ಅಂತ ನೋಡೋಣ. ಟೈಮ್ ಟೇಬಲ್ ಹೇಗಿರುತ್ತೆ, ಯೂಶ್ವಲಿ ಎಲ್ಲ ಕಾಲೇಜಲ್ಲಿ ಹೇಗೆ ನಡೆಯುತ್ತೆ ಅಂತ ಹೇಳ್ತೀನಿ. ಮತ್ತು ಪ್ರತಿ ವರ್ಷ ಯಾವ ಬುಕ್ಸ್ ತೊಗೋಬೇಕು ಅದನ್ನ ಹೇಳ್ತೀನಿ. ನಾನು ಯಾವುದ್ಯಾವುದು ಯೂಟ್ಯೂಬ್ ಸೋರ್ಸ್ನ ಸ್ಟಡಿಗೆ ಯೂಸ್ ಮಾಡಿದ್ದೆ ಅದನ್ನ ಹೇಳ್ತೀನಿ. ಮತ್ತು ಕೋಚಿಂಗ್ ಯಾವಾಗ ತೊಗೋಬೇಕು ನೀಟ್ PGಗೆ ಅದ್ರ ಬಗ್ಗೆ ತಿಳಿಸ್ತೀನಿ. ಮತ್ತು ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ಮತ್ತು iPad ಮತ್ತು ಬೇರೆ ಎಕ್ಸಸರೀಸ್ ಎಲ್ಲ ಬೇಕಾ MBBSಲ್ಲಿ ಅನ್ನೋದನ್ನು ತಿಳಿಯೋಣ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ತುಂಬ ಯೂಸ್ಫುಲ್ ವಿಡಿಯೋ ಇದು. ಮೊದಲು ಸಬ್ಜೆಕ್ಟ್ಸ್ ಬಗ್ಗೆ ಹೇಳೋದಾದರೆ ನಿಮಗೆ 4 ಇಯರ್ಸ್ ಇರುತ್ತೆ. ನಮ್ಮದು 2019ಕ್ಕಿಂತ ಹಿಂದೆ ಒಂದು ಲೆಕ್ಕ, 2019 ಆದಮೇಲೆ ಒಂದು ಲೆಕ್ಕ. 2019 ಹಿಂದಿಂದು ಒಂದು CBME ಅಂತ ಇದ್ದಿದ್ದಿಲ್ಲ. 2019 ಆದಮೇಲೆ NMC ಅವರು CBME ಕರಿಕ್ಯುಲಮ್ ಅಂತ ತಂದರು. ಆವಾಗಿಂದ ಸ್ವಲ್ಪ ಚೇಂಜಸ್ ಆಗಿದೆ. ಅದೇನಂತ ಹೇಳ್ತೀನಿ ಬನ್ನಿ. ಫಸ್ಟ್ ಇಯರ್ 1 ವರ್ಷ ಇರುತ್ತೆ ಯೂಶ್ವಲಿ. ಅನಾಟಮಿ ಮತ್ತು ಫಿಸಿಯಾಲಜಿ ಮತ್ತು ಬಯೋಕೆಮಿಸ್ಟ್ರಿ ಇರುತ್ತೆ, 3 ಸಬ್ಜೆಕ್ಟು 1 ಇಯರ್ ಡ್ಯೂರೇಷನಲ್ಲಿ. ನೆಕ್ಸ್ಟು ಸೆಕೆಂಡ್ ಇಯರ್ 3 ಸಬ್ಜೆಕ್ಟ್ಸ್ ಇರುತ್ತೆ. ಬಟ್ ಸೆಕೆಂಡ್ ಇಯರಲ್ಲಿ ಪ್ಯಾಥಾಲಜಿ, ಮೈಕ್ರೋಬಯಾಲಜಿ ಆ್ಯಂಡ್ ಫಾರ್ಮಕಾಲಜಿ. 2019ಕ್ಕಿಂತ ಹಿಂದೆ ಸೆಕೆಂಡ್ ಇಯರ್ 1.5 ಇಯರ್ಸ್ ಇರ್ತಿತ್ತು ಬಿಫೋರ್ 2019. ಅದಾದಮೇಲೆ ಯಾವುದು CBME ಕರಿಕ್ಯುಲಮ್ ಬಂದ ನಂತರ ಸೆಕೆಂಡ್ ಇಯರ್ನ 1 ಇಯರ್ ಮಾಡಿದರು. 4th ಇಯರ್ನ ಫೈನಲ್ ಇಯರ್ನ 1.5 ಇಯರ್ ಅಂತ ಮಾಡಿ ಫೇಸ್ 1 ಫೇಸ್ 2 ಅಂತ ಡಿವೈಡ್ ಮಾಡಿದ್ದಾರೆ. ಸೊ ಈಗ ಪ್ರೆಸೆಂಟ್ 2019 ಬ್ಯಾಚಿಂದ ಯಾವುದಾದ್ರು ಬೇರೆ ಬರ್ತಿದಲ್ಲ, ಇವರೆಲ್ಲರಿಗೂ 1 ಇಯರ್ ಆಗಿಂತ ಕನ್ಸಿಡರ್ ಮಾಡ್ತಾರೆ. ಪ್ಯಾಥಾಲಜಿ, ಮೈಕ್ರೋಬಯಾಲಜಿ ಮತ್ತು ಫಾರ್ಮಕಾಲಜಿ 3 ಸಬ್ಜೆಕ್ಟ್ ಇರುತ್ತೆ. 3rd ಇಯರಲ್ಲಿ 4 ಸಬ್ಜೆಕ್ಟ್ ಇರುತ್ತೆ. ಬಟ್ ಎಕ್ಸಾಮ್ ಗೋಯಿಂಗ್ ಸಬ್ಜೆಕ್ಟ್ಸ್ ಅಂದರೆ ಇವೆರಡೆ: ಫಾರೆನ್ಸಿಕ್ ಮೆಡಿಸಿನ್ ಆ್ಯಂಡ್ ಟಾಕ್ಸಿಕಾಲಜಿ ಮತ್ತು ಕಮ್ಯುನಿಟಿ ಮೆಡಿಸಿನ್, ಆಪ್ಥಮೊಲಜಿ ಆ್ಯಂಡ್ ENT 4 ಸಬ್ಜೆಕ್ಟು. 4th ಇಯರ್ 1.5 ಇಯರ್, ಅದೇ ಹೇಳಿದ್ನಲ್ಲ, CBME ಕರಿಕ್ಯುಲಮ್ ಬಂದ ನಂತರ 1.5 ಇಯರ್ ಆಗಿದೆ. 4 ಮೇಜರ್, 5 ಮೈನರ್ ಸಬ್ಜೆಕ್ಟ್ಸ್ ಇರುತ್ತೆ. ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, OBG, ಪೀಡಿಯಾಟ್ರಿಕ್ಸ್. ಇವು ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್, ಅದಕ್ಕೆ ಮೇಜರ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಆರ್ಥೋಪೆಡಿಕ್ಸ್, ಸೈಕ್ಯಾಟ್ರಿ, ರೇಡಿಯಾಲಜಿ, ಡರ್ಮಟಾಲಜಿ, ಅನೆಸ್ಥೇಷಿಯಾ 5 ಮೈನರ್ ಸಬ್ಜೆಕ್ಟ್ಸ್ ಆಗಿರುತ್ತೆ. ನೆಕ್ಸ್ಟ್ ಈಗ ಇದಿಷ್ಟು ಗೊತ್ತಾಯ್ತು ನಿಮಗೆ ಯಾವ್ಯಾವ ಸಬ್ಜೆಕ್ಟಲ್ಲಿ ಯಾವ್ಯಾವ ಇಯರ್ ಇರುತ್ತೆ ಅಂತ, ಯಾವ ಇಯರಲ್ಲಿ ಯಾವ ಸಬ್ಜೆಕ್ಟ್ ಇರುತ್ತೆ ಅಂತ. ಈಗ ಬುಕ್ಸ್ ಬಗ್ಗೆ ನೋಡೋಣ ಬನ್ನಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಫಸ್ಟ್ ಇಯರ್ ಬರೋದು ನಿಮಗೆ ಅನಾಟಮಿ ಅಂದರೆ ತುಂಬ ವ್ಯಾಸ್ಟ್. ನೀವು ಯಾರ ಹತ್ರ ಕೇಳಿದ್ರು ಫಸ್ಟ್ ಅದನ್ನ ಹೇಳೋದು ಇದನ್ನೇ. ಅನಾಟಮಿ ಅಂದರೆ ತುಂಬ ವ್ಯಾಸ್ಟ್ ಸಬ್ಜೆಕ್ಟ್ ಅಂತ. ಬಟ್ ತುಂಬ ಈಸಿಯಾಗಿ, ಒಂದು ಅಡ್ವಾಂಟೇಜ್ ಏನಂದರೆ ಈ ಸಬ್ಜೆಕ್ಟಲ್ಲಿ ತುಂಬ ಈಸಿಯಾಗಿ ಅರ್ಥ ಮಾಡ್ಕೋಬೋದು, ವಿಜುವಲೈಸ್ ಮಾಡ್ಬೋದು ಬ್ರೈನಲ್ಲಿ, ತುಂಬ ಈಸಿ ಇದು ಒಂದೇ ಸಬ್ಜೆಕ್ಟ್ ಅಲ್ಲ. ಆ್ಯಕ್ಚುಲಿ ಇಟ್ ಇಸ್ ಎ ಕಲೆಕ್ಷನ್ ಆಫ್ 5 ಸಬ್ಜೆಕ್ಟ್ಸ್. ಇದರಲ್ಲಿ ಫಸ್ಟು ಗ್ರಾಸ್ ಅಂತ ಬರುತ್ತೆ. ಗ್ರಾಸ್ ಅಂದರೆ ಇಡೀ ಹ್ಯೂಮನ್ ಬಾಡಿಯಲ್ಲಿ ಬಾಡಿ ಎಲ್ಲ ಹೆಂಗೆ ಫಾರ್ಮೇಷನ್ ಆಗಿದೆ, ಮಸಲ್ಸ್ ಯಾವಿದ್ದಾವೆ, ಬೋನ್ಸ್ ಯಾವ್ಯಾವಿದ್ದಾವೆ, ಕಾರ್ಟಿಲೇಜಸ್ ಯಾವಿದ್ದಾವೆ, ಲಿಗಮೆಂಟ್ಸ್ ಯಾವ್ಯಾವಿದ್ದಾವೆ, ಇವೆಲ್ಲ ಹೆಂಗೆ ಆಗಿದೆ, ಇದ್ರ ಸ್ಟ್ರಕ್ಚರ್ ಏನು, ಇದೆಲ್ಲ ಹೆಂಗೆ ಅಟ್ಯಾಚ್ಮೆಂಟ್ ಆಗಿದೆ, ಎಲ್ಲ ಹೆಂಗೆ ಬಾಡಿಯಲ್ಲಿ ಒಂದಾಗಿ ಕೂಡ್ಕೊಂಡು ನಮ್ಗೆ ಹೆಲ್ಪ್ ಮಾಡುತ್ತೆ, ಎಲ್ಲ ದಿನದಿಂದ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಅಂತ ಹೆಲ್ಪ್ ಮಾಡುತ್ತೆ ಹೇಳುತ್ತೆ ಈ ಸಬ್ಜೆಕ್ಟಲ್ಲಿ. ಇದರೊಳಗೆ 2 ಮತ್ತೆ ಡಿವಿಷನ್ನು, ಜನರಲ್ ಮತ್ತು ಸಿಸ್ಟಮಿಕ್ ಅಂತ. ಜನರಲ್ ಆಸ್ಪೆಕ್ಟ್ಸ್ ಏನಿರುತ್ತೆ, ಒಂದು ತುಂಬ ದೊಡ್ಡ ಬುಕ್ ಇರಲ್ಲ, ಸಣ್ಣ ಬುಕ್ ಇರುತ್ತೆ, ಜಸ್ಟ್ ಲೈಕ್ ಇಂಟ್ರೊಡಕ್ಷನ್ ಟು ಅನಾಟಮಿ ಅಂತ ಹೇಳ್ಬೋದು. ಸಿಸ್ಟಮಿಕಲ್ಲಿ ಮತ್ತು ಡಿಫ್ರೆಂಟ್ ಇರುತ್ತೆ. ಒಂದು ಅಪ್ಪರ್ ಲಿಂಬ್ ಅಂತ ಕವರ್ ಮಾಡುತ್ತೆ, ಅಪ್ಪರ್ ಲಿಂಬು, ಲೋವರ್ ಲಿಂಬು, ಥೊರ್ಯಾಕ್ಸು ಅಂದರೆ ಎದೆ ಭಾಗ, ಅಬ್ಡೋಮೆನ್ನು, ಆಮೇಲೆ ಪೆಲ್ವಿಸ್ಸು, ಲಾಸ್ಟಿಗೆ ಹೆಡ್ ಆ್ಯಂಡ್ ನೆಕ್ಕು ಮತ್ತು ನ್ಯೂರೋ ಅನಾಟಮಿ ಅಂತ. ಅದನ್ನೆಲ್ಲ ಹೇಳ್ತೀನಿ ಮುಂದೆ. ನೆಕ್ಸ್ಟ್ ಬರೋದು ಹಿಸ್ಟೋಲಜಿ ಅಂತ. ಹಿಸ್ಟೋ ಅಂದರೆ ಟಿಶ್ಯೂ, ಲಾಜಿ ಅಂದರೆ ಸ್ಟಡಿಯಿಂಗ್ ಆಫ್ ದ ಟಿಶ್ಯೂ ಇಸ್ ಕಾಲ್ಡ್ ಹಿಸ್ಟೋಲಜಿ. ಅಂದರೆ ಟಿಶ್ಯೂಸ್, ಎವ್ರಿ ಬಾಡಿಯಲ್ಲಿ ಹೇಗೆ ಟಿಶ್ಯೂಸ್ ಎಲ್ಲ ಹೇಗೆ ಫಾರ್ಮೇಷನ್ ಆಗಿರುತ್ತೆ, ಅದರದ್ದು ಕಂಟೆಂಟ್ಸ್ ಏನು, ಅದು ಹೇಗೆ ರೆಡಿ ಆಗಿರುತ್ತೆ, ಅದ್ರ ಫಂಕ್ಷನ್ಸ್ ಏನು,
ಅದರೆಲ್ಲ ಈಚ್ ಮೈಕ್ರೋಸ್ಕೋಪಿಕಲಿ ಲೆವೆಲಲ್ಲಿ ನಿಮಗೆ ಹಿಸ್ಟೋಲಾಜಿ ಹೇಳ್ಕೊಡ್ತಾರೆ ಈ ಸಬ್ಜೆಕ್ಟಲ್ಲಿ. ನೆಕ್ಸ್ಟು ಜೆನೆಟಿಕ್ಸ್ ಅಂದರೆ ಗೊತ್ತಲ್ಲ, ನೀವು 11th 12th ಓದಿದ್ದೀರಾ. ಕ್ರೋಮೋಸೋಮ್ಸ್ ಹೇಗೆ ಡೆವಲಪ್ ಆಗುತ್ತೆ, ಜೀನ್ಸ್ ಅದ್ರ ಬಗ್ಗೆ ಎಲ್ಲ ಸ್ಟ್ರಕ್ಚರಲಿ, ಕೆಮಿಕಲಿ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ. ಆದಮೇಲೆ ಸ್ಟ್ರಕ್ಚರಲ್ ಇದ್ಯಾವುದು ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಬಗ್ಗೆ ಹೇಳ್ಕೊಡ್ತಾರೆ, ಲೈಕ್ ಡೌನ್ ಸಿಂಡ್ರೋಮ್, ಕ್ಲೈನ್ಫೆಲ್ಟರ್ ಸಿಂಡ್ರೋಮ್, ಇವುಗಳ ಬಗ್ಗೆ ಎಲ್ಲ ಜೆನೆಟಿಕ್ಸಲ್ಲಿ ನಿಮ್ಗೆ ಹೇಳ್ಕೊಡ್ತಾರೆ. ಆಮೇಲೆ ಎಂಬ್ರಿಯಾಲಜಿ, ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಫ್ ನನ್ನ ಪ್ರಕಾರ ಕೇಳಿದರೆ. ನೆಕ್ಸ್ಟು ಕ್ರಾಸ್ ಕೇಳಿದರೆ ಎಂಬ್ರಿಯಾಲಜಿ ತುಂಬ ಇಂಪಾರ್ಟೆಂಟ್, ಯಾಕಂದರೆ ದಿಸ್ ಈಸ್ ಅ ಬೇಸಿಕ್ ಫಾರ್ ಪೀಡಿಯಾಟ್ರಿಕ್ಸ್ ಆ್ಯಂಡ್ OBG ಇನ್ ಯುವರ್ ಫೈನಲ್ ಇಯರ್. ಇದನ್ನು ಯೂಶ್ವಲಿ ಸ್ಟೂಡೆಂಟ್ಸ್ ಫಸ್ಟ್ ಇಯರಲ್ಲಿ ನೆಗ್ಲೆಕ್ಟ್ ಮಾಡ್ತಾರೆ, ಸರಿಯಾಗಿ ಓದಲ್ಲ. ಫೈನಲ್ ಇಯರ್ಗೆ ಹೋದ್ಮೇಲೆ ಅಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ, ಮತ್ತು ಫಸ್ಟ್ ಇಯರಿಗೆ ಬಂದು ಓದ್ತಾರೆ ಎಂಬ್ರಿಯಾಲಜಿನ. ಅದಕ್ಕೆ ನೀವು ಈ ತಪ್ಪು ಮಾಡಬೇಡಿ, ಫಸ್ಟ್ ಇಯರಲ್ಲಿ ಚೆನ್ನಾಗಿ ಓದಬೇಡಿ. ನೆಕ್ಸ್ಟ್ ಬರ್ತಾ ಇದೆ ನ್ಯೂರೋ ಅನಾಟಮಿ ಅಂದರೆ ನರ್ವ್ಸ್ ಮತ್ತು ಬ್ರೈನ್ ಬಗ್ಗೆ ಇನ್ ಡೀಟೇಲ್ ಆಗಿ, ಸ್ಟ್ರಕ್ಚರಲ್ ವಾಯ್ಸ್, ಕೆಮಿಕಲ್ ವಾಯ್ಸ್ ಮತ್ತು ಮೈಕ್ರೋಸ್ಕೋಪಿಕಲ್ಲಿ ಇನ್ ಡೀಟೇಲ್ ಆಗಿ ನ್ಯೂರೋ ಅನಾಟಮಿಲಿ ಹೇಳ್ತಾರೆ. ನೋಡೋಣ ಬನ್ನಿ. ನಾನು ಯಾವುದು ಸಬ್ಜೆಕ್ಟಿಗೆ ತೊಗೊಂಡಿದ್ದೆ, ನಾವು ಯಾವುದು ಸಬ್ಜೆಕ್ಟಿಗೆ ಯಾವ್ಯಾವುದು ಟೆಕ್ಸ್ಟ್ ಬುಕ್ ಫಾಲೋ ಮಾಡಿದ್ದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ಫಸ್ಟು ವಿಶ್ರಾಮ್ ಸಿಂಗ್. ನಾನು ಈ ಬುಕ್ಕನ್ನು ಬೆಸ್ಟ್ ಅಂತ ಯಾಕೆ ರೇಟ್ ಮಾಡ್ತೀನಿ ಅಂದರೆ ಕೆಲವೊಂದು ಪಾಯಿಂಟ್ಸ್ ಇದೆ. ಫಸ್ಟು ಆ್ಯಕ್ಚುಲಿ ಏನಂದರೆ ಕ್ಲಿನಿಕಲ್ ಪಾಯಿಂಟ್ಸ್ ಅಂತ ಬರುತ್ತೆ. ನಮಗೆ 2019 ಬ್ಯಾಚ್ ಆದಮೇಲೆ ಸ್ವಲ್ಪ ಕ್ಲಿನಿಕಲಿ ಓರಿಯೆಂಟೆಡ್ ಆಗಿದೆ MBBS. ಮೊದಲಾಗೆಲ್ಲ ಇದ್ದಿದ್ದಿಲ್ಲ, ಜಸ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ ಆ ಟೈಪ್ ಇತ್ತು. ಈಗ 2019 ಆದಮೇಲೆ NMC ಅವರು ಹುಡುಗರು ಸ್ಟೂಡೆಂಟ್ಸ್ ತುಂಬ ಕ್ಲಿನಿಕಲಿ ಓರಿಯೆಂಟೆಡ್ ಆಗಿರಬೇಕು ಅನ್ನೋ ಕಾರಣದಿಂದ ಕ್ಲಿನಿಕಲಿಗೆ ಪಾಯಿಂಟ್ಸಿಗೆ ಭಾಳ ಒತ್ತು ಕೊಡ್ತಾರೆ. ಅದು ಈ ಬುಕ್ಕಲ್ಲಿ ನನಗೆ ಇದೆ ಅಂತ ಅನ್ನಿಸ್ತು. ಏಕೆಂದರೆ ನಿಮ್ಗೆ ಇನ್ನೊಂದು ಬುಕ್ ಎಲ್ಲ ತೋರಿಸಿನಿ, BD ಚೌರಾಸಿಯಲ್ಲ, ಅಲ್ಲೆಲ್ಲ ಕ್ಲಿನಿಕಲಿ ಓರಿಯೆಂಟೆಡ್ ಪಾಯಿಂಟ್ಸಲ್ಲಿ, ಇಲ್ಲಿ ಸಪ್ರೇಟ್ ಒಂದು ಬಾಕ್ಸ್ ಮಾಡಿ ಆ ಬಾಕ್ಸಲ್ಲಿ ಕ್ಲೀನಾಗಿ ಕ್ಲಿನಿಕಲ್ ಓರಿಯೆಂಟೆಡ್ ಪಾಯಿಂಟ್ಸ್ ಅಂತ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನನಗದು ತುಂಬ ಇಷ್ಟ ಆಯಿತು. ಎರಡನೇದು ಡಯಾಗ್ರಾಮ್ಸ್ ಇದೆ, ಕಲರ್ಫುಲ್ ಡಯಾಗ್ರಾಮ್ಸ್ ಇದೆ, ತುಂಬ ಒಳ್ಳೆಯದಾಗಿದೆ. ಇದನ್ನು 2 ಸತಿ 3 ಸತಿ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಬಿಟ್ರೆ ಎಕ್ಸಾಮಲ್ಲಿ ಕ್ಲೀನಾಗಿ ಅದನ್ನೇ ಮಾಡ್ಬೋದು, ಅದು ತುಂಬ ಈಸಿ. ಆಮೇಲೆ ಅನಾಟಮಿ ಈಸ್ ಆಲ್ ಅಬೌಟ್ ಡಯಾಗ್ರಾಮ್ಸ್ ಹೇಗೆ ಮಾಡಿದರೆ ಹಾಗೆ ಮಾರ್ಕ್ಸ್ ಸಿಗುತ್ತೆ. ಅದಕ್ಕೆ ವಿಶ್ರಾಮ್ ಸಿಂಗ್ ನಂಗೆ ತುಂಬ ಇಷ್ಟ ಅನಿಸ್ತು. ಇದರೊಳಗೂ ಸೇಮ್ 5 ಡಿವಿಷನ್ಸ್ ಇದೆ, ಅಪ್ಪರ್ ಲಿಂಬ್ ಮತ್ತು ಲೋವರ್ ಲಿಂಬ್ ಮತ್ತು ಅಬ್ಡೊಮೆನ್ ಮತ್ತು ಥೊರಾಕ್ಸ್ ಮತ್ತು ನ್ಯೂರೋ ಅನಾಟಮಿ ಅಂತ ಬರುತ್ತೆ. ಆಮೇಲೆ ಇನ್ನೊಂದು ಪೆಲ್ವಿಸ್ ಅಂದರೆ ಎಲ್ಲ ರೀಪ್ರೊಡಕ್ಟಿವ್ ಆರ್ಗನ್ ಬಗ್ಗೆ, ಪೆರಿನಿಯಮ್ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ. ನೆಕ್ಸ್ಟು BD ಚೌರಾಸಿಯ. ಇದು ಥ್ರೂಔಟ್ ಇಂಡಿಯಾ ಯೂಸ್ ಆಗಿತ್ತು ಮೊದಲು, ಈಗೂ ಕೂಡ ಕೆಲವೊಂದು ಕಾಲೇಜಲ್ಲಿ ಯೂಸ್ ಮಾಡ್ತಾರೆ, ಹಂಗೇನಿಲ್ಲ. ಇದ್ರಲ್ಲಿ ನೋಡಿ ಗೊತ್ತಾಗುತ್ತೆ, ಅಪ್ಪರ್ ಲಿಂಬ್ ಆ್ಯಂಡ್ ಥೊರಾಕ್ಸು, ಲೋವರ್ ಲಿಂಬ್ ಆ್ಯಂಡ್ ಅಬ್ಡೊಮೆನ್ ಆ್ಯಂಡ್ ಪೆಲ್ವಿಸ್ಸು, ಹೆಡ್ ಆ್ಯಂಡ್ ನೆಕ್, ಬ್ರೈನ್ ಆ್ಯಂಡ್ ನ್ಯೂರೋ ಅನಾಟಮಿ, ಇವೆಲ್ಲ ಸಬ್ಜೆಕ್ಟ್ಸ್ 4 ಪಾರ್ಟ್ಸಲ್ಲಿ ಬರುತ್ತೆ. ಇದೆಲ್ಲ ಒಂದೇ ಸಬ್ಜೆಕ್ಟು, ಒಂದೇ ಪ್ಯಾಕೇಜಲ್ಲಿ ಬರುತ್ತೆ ಒಂದು ಬುಕ್ ಆರ್ಡರ್ ಮಾಡಿದಾಗ. ಬಟ್ ನನಗನ್ಸಿದ್ದು BD ಚೌರಾಸಿಯಕ್ಕಿಂತ ವಿಶ್ರಾಮ್ ಸಿಂಗ್ ತುಂಬ ಒಳ್ಳೇದಂತ. ನೀವು ಕೇಳಿ ಕಾಲೇಜಲ್ಲಿ ಟೀಚರ್ಸು, ಸೀನಿಯರ್ಸು ಎಲ್ಲರೂ ಭೇಟಿಯಾಗಿ ಒಮ್ಮೆ ಅವ್ರ ಜೊತೆ ಮಾತಾಡಿ ಅವ್ರು ಏನಂತಾರೆ ಫೈನಲ್ ಆಗಿ ಅವ್ರದ್ದು ಕೇಳಿಕೊಂಡು, ಯಾರು ನಿಮ್ಮ ಫ್ರೆಂಡ್ಸ್ ಎಲ್ಲ ಏನು ಫಾಲೋ ಮಾಡ್ತಾರೆ ಅದನ್ನು ಮಾಡಿ. ಬೇಡ ಅಂದ್ರೆ ನಡಬರ್ಕೆ ನಿಮ್ಗೆ ಸರಿ ಆಗಲಿಲ್ಲ ಅಂದರೆ ಇನ್ನೊಂದು ದಿನ ಟ್ರೈ ಮಾಡಿ ನೋಡಿ. PDFs ಕೂಡ ಟೆಲಿಗ್ರಾಮಲ್ಲೆಲ್ಲ ಅವೈಲೇಬಲ್ ಇರುತ್ತೆ. ಯಾವ್ದು ನಿಮ್ಗೆ ಕನ್ವೀನಿಯೆಂಟಾಗಿ ಕಂಫರ್ಟಬಲ್ ಆಗುತ್ತೆ ಅದನ್ನು ಫಾಲೋ ಮಾಡಿ. ನೆಕ್ಸ್ಟು ಇಂದರ್ಬೀರ್ ಸಿಂಗ್ ಹಿಸ್ಟೋಲಾಜಿ ಪಾರ್ಟಲ್ಲಿ, ಅದು ಹೇಳಿದ್ನಲ್ಲ, ಹಿಸ್ಟೋಲಾಜಿ ಪಾರ್ಟಲ್ಲಿ ಇಂದರ್ಬೀರ್ ಸಿಂಗ್ ಅಂತ ನಾನು ಫಾಲೋ ಮಾಡಿದ್ದು. ಇದರಲ್ಲಿ ತುಂಬ ಚೆನ್ನಾಗಿದೆ, ಡಯಾಗ್ರಾಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಎಕ್ಸಾಮಲ್ಲಿ ರಿಪ್ರೊಡ್ಯೂಸ್ ಮಾಡ್ಬೋದು, ಅಷ್ಟು ತುಂಬ ಚೆನ್ನಾಗಿ ಡಯಾಗ್ರಾಮ್ಸ್ ಇದೆ. ಮತ್ತು ಇಂಪಾರ್ಟೆಂಟ್ ಅಂದರೆ ನಿಮಗೆ ಇಲ್ಲಿ ಐಡೆಂಟಿಫಿಕೇಷನ್ ಪಾಯಿಂಟ್ಸ್ ಅಂತ ಬರುತ್ತೆ. ನಿಮಗೆ ಎಕ್ಸಾಮಲ್ಲಿ ನಾನು ಮುಂದೆ ಅಂತ ಹೇಳ್ತೀನಿ, ಪ್ರಾಕ್ಟಿಕಲ್ಸಲ್ಲಿ 100 ಮಾರ್ಕ್ಸ್ ಇರುತ್ತೆ ಪ್ರಾಕ್ಟಿಕಲ್ಸ್, ಅಲ್ಲಿ 20 ಮಾರ್ಕ್ಸ್ ನಿಮಗೆ ಬರೀ ಸ್ಪಾಟರ್ಸ್ ಇರುತ್ತೆ. 20 ಮಾರ್ಕ್ಸಲ್ಲಿ ಸುಮಾರು ಒಂದು 15 to 16 ಮಾರ್ಕ್ಸ್ ನಿಮಗೆ ಹಿಸ್ಟೋಲಾಜಿಯಿಂದ ಬರುತ್ತೆ. ಹಿಸ್ಟೋಲಾಜಿ ಅಂದರೆ ಮೈಕ್ರೋಸ್ಕೋಪ್ ಇಟ್ಟಿರ್ತಾರೆ, ಸ್ಲೈಡ್ಸ್ ಫೋಕಸ್ ಮಾಡಿರ್ತಾರೆ, ಲೈಕ್ ಕಾರ್ಟಿಲೇಜ್, ಹೈಲೈನ್ ಕಾರ್ಟಿಲೇಜ್, ಫೈಬ್ರಸ್ ಕಾರ್ಟಿಲೇಜ್, ಇವೆಲ್ಲ ರೆಟಿನಾ ಆಫ್ ಐ, ಇವೆಲ್ಲ ಮೈಕ್ರೋಸ್ಕೋಪಿಗಲ್ಲಿ ಫೋಕಸ್ ಮಾಡಿರ್ತಾರೆ. ನೀವು ಹೋಗಿ ಅದನ್ನು ಫಸ್ಟು ಐಡೆಂಟಿಫೈ ಮಾಡಬೇಕು. ಅದನ್ನು ಮಾಡಿದಾಗ ನೀವು 1 ಮಾರ್ಕ್ ಬರುತ್ತೆ. ಅದಾದಮೇಲೆ ನೀವು ಅದನ್ನು ಐಡೆಂಟಿಫಿಕೇಷನ್ ಪಾಯಿಂಟ್ಸ್ ಬರೀಬೇಕು, 2 ಪಾಯಿಂಟ್ ಅಂದರೆ ಈಚ್ ಹಾಫ್ ಮಾರ್ಕ್ಸ್. ಸೊ ಟೋಟಲ್ ಅದು 1 ಮಾರ್ಕ್ ಆಗುತ್ತೆ. ಟೋಟಲಿ ನಿಮಗೆ 2 ಮಾರ್ಕ್ಸಿಂದು ಈಚ್ ಕ್ವಶನ್ ಇರುತ್ತೆ. ಈ ಥರ ಸ್ಪಾಟರ್ಸಲ್ಲಿ ಈ ಬುಕ್ಕು ತುಂಬ ಹೆಲ್ಪ್ ಆಗುತ್ತೆ. ಬೇರೆ ಕಡೆ ಹೋದರೆ ಮತ್ತೆ ಬೇರೆ ಕಡೆ ಎಲ್ಲ ಹುಡುಕಾಡಿ ಐಡೆಂಟಿಫಿಕೇಷನ್ ಪಾಯಿಂಟ್ಸ್ ಬೇರೆ ಕಡೆ ಇರುತ್ತೆ, ಅವೆಲ್ಲ ಇರುತ್ತೆ, ತುಂಬ ಪ್ರಾಬ್ಲಮ್ಸ್. ಈ ಬುಕ್ಕಲ್ಲಿ 2 ಅಟ್ ಎ ಟೈಮ್ ಕೊಟ್ಟಿದ್ದು ತುಂಬ ಚೆನ್ನಾಗಿದೆ, ಇಂದರ್ಬೀರ್ ಸಿಂಗ್ ಅಂತ. ನೆಕ್ಸ್ಟು ನೆಟ್ಟರ್ಸ್ ಅಟ್ಲಾಸ್ ಈ ಬುಕ್ಕು ನಾನು ಪರ್ಚೇಸ್ ಮಾಡಿದ್ದಿಲ್ಲ, ನಾನು PDF ಇಟ್ಕೊಂಡಿದ್ದೆ. ಯಾಕಂದರೆ ನಿಮ್ಗೆ ಗೊತ್ತು, ನಿಮ್ಮ ಮುಂದೆ ಹೇಳ್ತೀನಿ, ಟೈಮ್ ಟೇಬಲಲ್ಲಿ ನಿಮಗೊಂದು ಡಿಸೆಕ್ಷನ್ ಕ್ಲಾಸಸ್ ಅಂತ ಇರುತ್ತೆ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆ ತನಕ 3 ತಾಸು ಡಿಸೆಕ್ಷನ್ ಕ್ಲಾಸಸ್ ಅಂತ ತೊಗೊತಾರೆ. ಅಲ್ಲಿ ಕ್ಲಾಸಸಲ್ಲಿ ಥಿಯರಿ ಕ್ಲಾಸಸಲ್ಲಿ ಏನೇನು ತೊಗೊತಾರೆ ಆ ಕ್ಲಾಸು, ಅದನ್ನೇ ಡಿಸೆಕ್ಷನ್ ಕ್ಲಾಸಲ್ಲಿ ತೋರಿಸ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಲಾಸಲ್ಲಿ ಅಪ್ಪರ್ ಲಿಂಬ್ ನಡೀತಾ ಇದೆ ಅಂದರೆ ಇಲ್ಲಿ ಡಿಸೆಕ್ಷನ್ ಕ್ಲಾಸಸಲ್ಲಿ ಬಂದು ಅಪ್ಪರ್ ಲಿಂಬ್ನ ಡಿಸೆಕ್ಟ್ ಮಾಡಿ ಸ್ಕಿನ್ ತೆಗೆದು, ಫೇಶಿಯಾ ತೆಗೆದು, ನರ್ವ್ಸು, ಮಸಲ್ಸು, ಬೋನ್ ಬಗ್ಗೆ ಎಲ್ಲ ಪ್ರಾಕ್ಟಿಕಲಿ ತಿಳಿಸ್ಕೊಡ್ತಾರೆ. ನೀವು ನೋಡ್ಬೋದು, ಮುಟ್ಬೋದು, ಅದ್ರದ್ದು ಇನ್ಸರ್ಷನ್ ಏನು, ಮಸಲ್ ಇನರ್ವೇಷನ್ ಏನು, ಅಟ್ಯಾಚ್ಮೆಂಟ್ ಏನು, ಅದನ್ನೆಲ್ಲ ನೋಡಿ ಕ್ಲೀನಾಗಿ ಅರ್ಥ ಮಾಡ್ಕೋಬೋದು. ಸೊ ಅದೇ ಹೇಳಿದ್ದು, ಅದೇ ಪ್ಲಸ್ ಪಾಯಿಂಟ್ ಅನಾಟಮಿ. ಬೇರೆ ಸಬ್ಜೆಕ್ಟೆಲ್ಲ ಹಾಗೆ ಮಾಡೋಕ್ಕಾಗಲ್ಲ.
ಈ ಬುಕ್ಕನ್ನು ನೀವು ಯೂಸ್ ಮಾಡ್ಬೋದು. ಲೈಕ್ ಇದೆಲ್ಲ ಇನ್ ಡೀಟೇಲಾಗಿ ಪ್ರತಿಯೊಂದು ಸ್ಟ್ರಕ್ಚರ್ ಬಗ್ಗೆ ಬರುತ್ತೆ. ಇದನ್ನು ನೋಡಿ ಅಲ್ಲಿ ಡಿಸೆಕ್ಷನ್ ಕ್ಲಾಸಸಲ್ಲಿ ನೋಡಿಬಿಟ್ರೆ ಸಾಕು, ನಿಮಗೇನು ಎಕ್ಸಾಮಲ್ಲಿ ಓದೋದೇ ಅವಶ್ಯ ಇಲ್ಲ, ಎಲ್ಲ ಬ್ರೈನಲ್ಲಿ ಪ್ರಿಂಟ್ ಆಗಿಬಿಡುತ್ತೆ. ಬಟ್ ಇದ್ರ ಪ್ರೈಸ್ ಬಂದು ಸ್ವಲ್ಪ ಕಾಸ್ಟ್ಲಿ ಇದೆ, 5787 ರುಪೀಸು ಅಮೆಝಾನಲ್ಲಿ. ಸೊ ನಾನು PDF ಯೂಸ್ ಮಾಡಿದ್ದೆ, ನೀವು PDF ಯೂಸ್ ಮಾಡ್ಬೋದು. ಐಪ್ಯಾಡ್ ಇದೆ ಅಂದರೆ, ಇಲ್ಲ ತೊಗೊಳೋದು ಬೇಕಂದ್ರೆ ತೊಗೋಬೋದು, ಇಂಟ್ರೆಸ್ಟ್ ಇದ್ದರೆ ತೊಗೋಬೋದು. ನೆಕ್ಸ್ಟು ನ್ಯೂರೋ ಅನಾಟಮಿಯಲ್ಲಿ 2 ಬುಕ್ಸ್ ಇದೆ. ಒಂದು ಸ್ನೆಲ್ಸ್ ಅನಾಟಮಿ ಅಂತ, ಇನ್ನೊಂದು ವಿಶ್ರಾಮ್ ಸಿಂಗ್ ಅವ್ರದ್ದೇ ನ್ಯೂರೋ ಅನಾಟಮಿ ಇದೆ. ನಾನು ವಿಶ್ರಾಮ್ ಸಿಂಗ್ ತೊಗೊಂಡಿದ್ದು. ಈ ಸ್ನೆಲ್ಸ್ ಅನಾಟಮಿ ಗೋಲ್ಡನ್ ಸ್ಟ್ಯಾಂಡರ್ಡ್ ಬುಕ್ ಇದೆ, 2173 ಇದ್ರ ಪ್ರೈಸು. ಇದನ್ನು PDF ಆಗಿ ಯೂಸ್ ಮಾಡ್ಬೋದು ಬೇಕಂದರೆ. ವಿಶ್ರಾಮ್ ಸಿಂಗ್ ನ್ಯೂರೋ ಅನಾಟಮಿ ನಾನು ಯಾಕೆ ಇದು 707 ರುಪೀಸು. ಇನ್ನೊಂದು ಅಮೆಝಾನಲ್ಲಿ ಯಾಕೆ ತೊಗೊಂಡೆ ಅಂದರೆ, ಅದೇ ಡಯಾಗ್ರಾಮ್ಸ್ ತುಂಬ ಚೆನ್ನಾಗಿದೆ, ಟೇಬಲ್ಸ್ ಎಲ್ಲ ಹಾಕಿ ಮಾಡಿದ್ದಾರೆ, ಡಯಾಗ್ರಾಮ್ಸ್ ತುಂಬ ಚೆನ್ನಾಗಿದೆ, ಪಾಯಿಂಟ್ಸ್ ತುಂಬ ಚೆನ್ನಾಗಿದೆ. ಸೀದಾ ಎಕ್ಸಾಮಲ್ಲಿ ಇದರಿಂದ ಓದಿ ಡೈರೆಕ್ಟಾಗಿ ಅಲ್ಲಿಗೆ ಬರೆದು ಬಿಡ್ಬೋದು, ಏನು ತೊಂದರೆ ಇಲ್ಲ, ಏನು ಚೇಂಜಸ್ ಮಾಡೋ ಅವಶ್ಯ ಇಲ್ಲ. ಆಮೇಲೆ ಕಾನ್ಸೆಪ್ಟು ತುಂಬ ಚೆನ್ನಾಗಿರುತ್ತೆ, ಎಕ್ಸಾಮ್ಗೆ ತುಂಬ ಒಳ್ಳೆಯದು. ಸೊ ನಾನು ಇದನ್ನು ಯೂಸ್ ಮಾಡಿದ್ದೆ. ನೆಕ್ಸ್ಟ್ BD ಚೌರಾಸಿ ಅದು ಕೂಡ ನ್ಯೂರೋ ಅನಾಟಮಿ ಇದೆ. ನಾನು ಗ್ರಾಸ್ ಕೂಡ ಅದನ್ನು ಯೂಸ್ ಮಾಡಲಿಲ್ಲ, ನ್ಯೂರೋ ಅನಾಟಮಿ ಇದ್ರ ಕೂಡ ಯೂಸ್ ಮಾಡಲಿ, BD ಚೌರಾಸಿ ಎರಡೂ ಯೂಸ್ ಮಾಡಲಿಲ್ಲ ನಾನು. ಬೇಕಾದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದು. ನೆಕ್ಸ್ಟ್ ಎಂಬ್ರಿಯಾಲಜಿ, ಅದೇ ಹೇಳಿದ್ನಲ್ಲ, ಎಂಬ್ರಿಯಾಲಜಿ ಫ್ರಮ್ ದ ಟೈಮ್ ಆಫ್ ಫರ್ಟಿಲೈಸೇಷನ್ ಟಿಲ್ ದ ಡೆಲಿವರಿ ಆಫ್ ದ ಬೇಬಿ, ಎವ್ರಿಥಿಂಗ್ ಏನೇನು ಇವೆಂಟ್ಸ್ ಇದೆ ಎಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಫಸ್ಟ್ ಟ್ರೈಮೆಸ್ಟರ್, ಸೆಕೆಂಡ್ ಟ್ರೈಮೆಸ್ಟರ್, ಥರ್ಡ್ ಟ್ರೈಮೆಸ್ಟರ್, ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಇಂದರ್ಬೀರ್ ಸಿಂಗ್ ಬುಕ್ ತುಂಬ ಚೆನ್ನಾಗಿದೆ. ಇದು ಸ್ಟ್ಯಾಂಡರ್ಡ್ ಕೂಡ ಯೂಸ್ ಮಾಡ್ಬೋದು, ತೊಂದರೆ ಏನಿಲ್ಲ. ಇದು ಜೆನೆಟಿಕ್ಸ್ ಅಂತ, ನಾನು ಇದು ಸಪ್ರೇಟಾಗಿ ಒಂದು JP ಪಬ್ಲಿಷರ್ಸಿಂದ ಬಂದಿತ್ತು ಬುಕ್ಕು, ಅದನ್ನು ಇದು ಚೆನ್ನಾಗಿದೆ. ಲೈಕ್ ಇದರಲ್ಲಿ ಅಬ್ನಾರ್ಮಲ್ ಕಂಟೆಂಟ್ಸ್ ಯಾವ್ಯಾವ ಇರುತ್ತೆ, ಕ್ರೋಮೋಸೋಮ್ಸಿಂದು ಇದರ ಬಗ್ಗೆ ಎಲ್ಲ ಹೇಳ್ತಾರೆ. ಇದು ತುಂಬ ಚೆನ್ನಾಗಿದೆ. ಇದು ಇಷ್ಟು ಅನಾಟಮಿ ಬಗ್ಗೆ ಆಯಿತು. ಇನ್ನು ಫಿಸಿಯಾಲಜಿ ಸೆಕೆಂಡ್ ಸಬ್ಜೆಕ್ಟು, ಇದು ತುಂಬ ಪ್ರಾಕ್ಟಿಕಲ್ ಸಬ್ಜೆಕ್ಟು, ಏನು ಎಕ್ಸ್ಟ್ರಾ ಎಫರ್ಟ್ ಹಾಕೋದೇನು ಬೇಡ, ತುಂಬ ಈಸಿ ಸಬ್ಜೆಕ್ಟು. ಫಿಸಿಯಾಲಜಿಯಲ್ಲಿ 11th 12th ಹೇಗೆ ಕಲ್ತಿರ್ತೀವಲ್ಲ, ಝೂಲಾಜಿಯಲ್ಲಿ ನ್ಯೂರಲ್ ಕಂಟ್ರೋಲ್ ಕೋಆರ್ಡಿನೇಷನ್ ಆ ಟೈಪ್. ಇದು ನಮ್ಮ ಪ್ರತಿಯೊಂದು ಬಾಡಿ ಆರ್ಗನ್ನ ಹೇಗೆ ಕೆಲಸ ಮಾಡುತ್ತೆ ಇಂಟಿಗ್ರೇಟೆಡ್ ಆಗಿ, ಯಾವುದು ನಾರ್ಮಲ್ಲು, ಬರೀ ನಾರ್ಮಲ್ ಅಷ್ಟು ಹೇಳ್ಕೊಡ್ತಾರೆ ಫಸ್ಟ್ ಇಯರ್ಲಿ. ಅಬ್ನಾರ್ಮಲ್ ಏನಿಲ್ಲ, ಅಬ್ನಾರ್ಮಲ್ ಏನಿದ್ರು ಸೆಕೆಂಡ್ ಇಯರಲ್ಲಿ ಹೇಳ್ಕೊಡೋದು. ನಾರ್ಮಲ್ ಫಂಕ್ಷನ್ಸ್ ಏನು ಎಲ್ಲ ಬಾಡಿದೆಲ್ಲ ಹೇಳ್ಕೊಡ್ತಾರೆ. ಡಿಫ್ರೆಂಟಲ್ಲಿ ಡಿವೈಡ್ ಮಾಡಿದ್ದಾರೆ. ಜನರಲ್, CNS, ಬಾಡಿ ಆ್ಯಂಡ್ ಹಾರ್ಟ್, ಹೆಮಟಾಲಜಿ ಇವೆಲ್ಲ ಡಿವೈಡ್ ಮಾಡಿ ಹೇಳ್ತಾರೆ. ಬುಕ್ಸ್ ಬಂದುಬಿಟ್ಟು ಗೈಟನ್ ಆ್ಯಂಡ್ ಹಾಲ್ ಅಂತ, ಇದು ನೀವು ಯಾರು ಕೇಳಿದ್ರು ಹೇಳ್ತಾರೆ. ಗೋಲ್ಡ್ ಸ್ಟ್ಯಾಂಡರ್ಡ್ ಬುಕ್ ಇದು, ಎಲ್ಲರೂ ಯೂಸ್ ಮಾಡ್ತಾರೆ. ಡಿಫಿಕಲ್ಟ್ ಫಾರ್ ಎಕ್ಸಾಮ್, ನಾನು ಕೇಳಿದರೆ ಕಾನ್ಸೆಪ್ಟ್ ಜಸ್ಟ್ ಓದಿ ಅರ್ಥ ಮಾಡ್ಕೋಬೋದು, ಬಟ್ ಇದನ್ನೇ ನಾವು ಎಕ್ಸಾಮಲ್ಲಿ ಬರಿತೀವಿ ಅಂದರೆ ಕಷ್ಟ. ಸ್ವಲ್ಪ ದಪ್ಪ ಬುಕ್ಕು, ನಿಮಗೆ ನಿಮ್ಗೆ ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ. MBBS ಅಲ್ಲಿ ಇಂಡಿಯಾದಲ್ಲಿ 2 ಥರ ಬುಕ್ಸ್ ಬರ್ತವೆ. MBBS ಅಲ್ಲಿ ಇಂಡಿಯಾದಲ್ಲಿ 2 ಥರ ಬುಕ್, ಒಂದು ಸ್ಟೂಡೆಂಟ್ಸ್ ಕೂಡ 2 ಟೈಪ್ ಇರ್ತಾರೆ. ಒಂದು ಎಕ್ಸಾಮಿಗೆ ಬೇಕಾದಂಗೆ, ಇನ್ನೊಂದು ಕಾನ್ಸೆಪ್ಟಿಗೆ ಬೇಕಾದಂಗೆ. ತುಂಬ ಕಡಿಮೆ ಬುಕ್ಸ್ ಎರಡಕ್ಕೂ ಇನ್ವಾಲ್ವ್ ಇರುತ್ತೆ. ಕೆಲವೊಂದು ಬುಕ್ಸ್ ಓನ್ಲಿ ಎಕ್ಸಾಮ್ ಕೊಡ್ತವೆ, ಕೆಲವೊಂದು ಬುಕ್ಸ್ ಓನ್ಲಿ ಕಾನ್ಸೆಪ್ಟ್ ಬರ್ತವೆ. ಸೊ ನೀವು ನಿಮ್ಮ ಡಿಪೆಂಡೆಂಟು, ಯಾವುದು ನಿಮಗೆ ಕಾನ್ಸೆಪ್ಟ್ ಬೇಕಾ, ನಿಮಗೆ ಎಕ್ಸಾಮ್ ಬೇಕಾ, ಎಕ್ಸಾಮ್ಗೆ ಓದೋದು ಬೇಕಾ, ಕಾನ್ಸೆಪ್ಚುಯಲ್ ಬೇಕಾ, ಅದು ನಿಮಗೆ ಡಿಪೆಂಡ್. ಅದ್ರ ಮೇಲೆ ಬುಕ್ಸ್ನ ಚೂಸ್ ಮಾಡಿ. ನಾನು ಹೇಳೋದು ವಿ ಆರ್ ಅಲ್ಟಿಮೇಟ್ಲಿ ಗೋಯಿಂಗ್ ಟು ಬಿಕಮ್ ಡಾಕ್ಟರ್ಸ್, ರೈಟ್? ಸೊ ಕಾನ್ಸೆಪ್ಚುಯಲಿ ಬುಕ್ ತೊಗೊಂಡ್ರೆ ನಂಗೆ ತುಂಬ ಇಷ್ಟ ಅಂತ, ಒಳ್ಳೆಯದು ಅಂತ ನಾನು ಅನಿಸ್ತೀನಿ. ಮುಂದೆ ನಿಮ್ಮ PGಗೂ ಯೂಸ್ ಆಗುತ್ತೆ. ಸಪ್ರೇಟಾಗಿ ಕೌನ್ಸಿಲಿಂಗ್ ತೊಗೊಳೋದೇನು ಬೇಕಾಗಲ್ಲ, ಎಲ್ಲ ರೆಡಿ ಮಾಡಿಬಿಡುತ್ತೆ ಇದರಲ್ಲೇ ನಿಮ್ಮದು. ಸೊ ನಾನು ಹೇಳೋದು ಕಾನ್ಸೆಪ್ಚುಯಲ್ ತೊಗೊಳ್ಳಿ. ಎಕ್ಸಾಮ್ಗೆ ಜಸ್ಟ್ ಏನು ಯೂಶ್ವಲಿ ಪಾಸ್ ಮಾಡ್ತಾರೆ, ಹಂಗೇನಿಲ್ಲ. ಬಟ್ ಆದರೂ ಎಕ್ಸಾಮ್ಸ್ ಒನ್ ಮಂತ್ ಮೊದಲು ಅಷ್ಟೇ ಎಕ್ಸಾಮ್ ಓರಿಯೆಂಟೆಡ್ ಬುಕ್ಸ್ ತೊಗೊಳ್ಳಿ. ಇಲ್ಲಾಂದರೆ ಕಾನ್ಸೆಪ್ಚುಯಲ್ಲೇ ಓದಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಬಯಾಟ್ ಮಾಡಬೇಡಿ. ಇಷ್ಟು ಹೇಳ್ತಾ ಇದ್ದೀನಿ. ನೆಕ್ಸ್ಟು GK ಪಾಲ್ ಅಂತ, ಇದನ್ನು ನಾನು ಓದಿದ್ದು. ಗೈಟನ್ ಕೂಡ ಓದ್ತಿದ್ದೆ, ಕೆಲವೊಂದು ಯಾವುದು ಅರ್ಥ ಆಗ್ತಿದ್ದಿಲ್ಲ ಅದಕ್ಕಷ್ಟು ಗೈಟನ್ ಓದ್ತಿದ್ದೆ, ಉಳ್ಕಿದ್ದೆಲ್ಲಕ್ಕೆಲ್ಲ GK ಪಾಲ್ ಮಾಡ್ತಿದ್ದೆ, ಎಕ್ಸಾಮ್ ಓರಿಯೆಂಟೆಡ್. ನೆಕ್ಸ್ಟು 3ನೇದು ಸೆಂಬುಲಿಂಗಮ್ ಅಂತ ಬರುತ್ತೆ. ಅದು ಬಟ್ ನಾನು ಹೇಳೋದು ಐ ಡೋಂಟ್ ರೆಕಮೆಂಡ್ ಇಟ್ ಯೂಶ್ವಲಿ, ಯಾಕಂದರೆ ಇದು ತುಂಬ ಎಕ್ಸಾಮ್ ಓರಿಯೆಂಟೆಡ್. ಯೂಶ್ವಲ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಹೋಲ್ ಇಯರ್ ತುಂಬ ಈಸಿ ಇದು, ಅದಕ್ಕೆ ಇಡೀ ಇಯರ್ ಇದನ್ನ ಓದ್ತಾ ಇರ್ತಾರೆ. ಅದು ಸ್ವಲ್ಪ ತಪ್ಪು ಅಂತ ನನ್ನ ಒಂದು ನಂಬಿಕೆ. ನೆಕ್ಸ್ಟು ಬಯೋಕೆಮಿಸ್ಟ್ರಿಯಲ್ಲಿ ಹಾರ್ಪರ್ ಅಂತ ಬರುತ್ತೆ, ನಾನು ಜಾಸ್ತಿ ಯೂಸ್ ಮಾಡಿಲ್ಲ. ಇದು ಗೋಲ್ಡ್ ಸ್ಟ್ಯಾಂಡರ್ಡ್ ಬುಕ್ಕು. ಇದು ಕೂಡ ಸೇಮ್ ಗೈಟನ್ ಹಾಗೆ, ನಾಟ್ ಎಕ್ಸಾಮ್ ಓರಿಯೆಂಟೆಡ್. ಕಾನ್ಸೆಪ್ಚುಯಲ್ ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಟಾಪಿಕ್ಸ್ ಬೇಕಂದ್ರೆ ಹೋಗಿ ಜಸ್ಟ್ ರೆಫರ್ ಮಾಡ್ಬೋದು. ಇದ್ರ ಮೇಲೆ ಕಂಪ್ಲೀಟಾಗಿ ಡಿಪೆಂಡೆಂಟ್ ಆಗಬೇಡಿ ಇಡೀ ವರ್ಷ. ಆಮೇಲೆ DM ವಾಸುದೇವನ್ ಅಂತ ಬರುತ್ತೆ, ಇದನ್ನು ನಾನು ಫಾಲೋ ಮಾಡಿದ್ದು. DM ವಾಸುದೇವನ್ ಬಯೋಕೆಮಿಸ್ಟ್ರಿ ಟೆಕ್ಸ್ಟ್ ಬುಕ್ಕು. ಎಕ್ಸಾಮ್ಸ್ ಕೂಡ ಇರುತ್ತೆ, ಎಕ್ಸಾಮ್ಗೆ ಬೇಕಾದಂಗೆ ಇರುತ್ತೆ, ಕಾನ್ಸೆಪ್ಚುಲಿ ಕೂಡ ಇರುತ್ತೆ, ಎರಡೂ ಬೆಸ್ಟ್ ಇದು. ಪ್ಲಸ್ ಇದರಲ್ಲಿ ನನಗೇನು ಇಂಪಾರ್ಟೆಂಟ್ ಚೆನ್ನಾಗಿ ಅನ್ನಿಸ್ತು ಅಂದರೆ MCQs ಕೊಟ್ಟಿದ್ದಾರೆ ಇದರಲ್ಲಿ, ತುಂಬ ಚೆನ್ನಾಗಿ ಅನ್ನಿಸ್ತು. ಲಾಸ್ಟ್ ಇಡೀ ಒಂದು ಚಾಪ್ಟರ್ ಆಗಿಂದ ಎಂಡಿಗಲ್ಲಿ ಒಂದಷ್ಟು MCQs ಕೊಡ್ತಾರೆ, ತುಂಬ ಚೆನ್ನಾಗಿ ಅನ್ನಿಸ್ತು. ಅದೇ ಕ್ಲಿನಿಕಲ್ ವಿನೆಟ್ಸ್ ಅಂತ, ಎಕ್ಸಾಮಲ್ಲಿ ನಿಮಗೆ ಬಯೋಕೆಮಿಸ್ಟ್ರಿಯಲ್ಲಿ ಥಿಯರಿ ಪೇಪರಲ್ಲಿ ಫಸ್ಟ್ 10 ಮಾರ್ಕರಲ್ಲಿ ಒಂದು ಕಂಪಲ್ಸರಿ, 2 10 ಮಾರ್ಕರ್ ಇರುತ್ತೆ, ಒಂದು ಕಂಪಲ್ಸರಿ ಕ್ಲಿನಿಕಲ್ ವಿಗ್ನೆಟ್ ಅಂತ. ಕ್ಲಿನಿಕಲ್ ಅಂದರೆ ಒಂದು ಕ್ವಶನ್, ಫಾರ್ ಎಕ್ಸಾಂಪಲ್ 29 year old ಕೇಮ್ ವಿತ್ ಸೋ ಆ್ಯಂಡ್ ಸೋ ಸಿಮ್ಟಮ್ಸ್, ಹೀಗೆಲ್ಲ ಬರುತ್ತೆ, ಹೀಗೆಲ್ಲ ಬಂದಿದ್ದಾರೆ. ನೀವು ನೆಕ್ಸ್ಟ್ ಏನು ಇದು
ಡಯಾಗ್ನೋಸಿಸ್ ಏನು ಕೊಡ್ತೀರಾ ಅಂತ ಕೇಳ್ತಾರೆ. ಲ್ಯಾಬೊರೇಟರಿ ಇನ್ವೆಸ್ಟಿಗೇಷನ್ಸ್ ಎಲ್ಲ ಹೇಳಿರ್ತಾರೆ. ಇದನ್ನು ನೀವು ಓದಲಿಲ್ಲ ಅಂದರೆ ಡೈರೆಕ್ಟಾಗಿ ಎಕ್ಸಾಮಲ್ಲಿ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಈ ಬುಕ್ಕಲ್ಲಿ ಆಲ್ರೆಡಿ ಇದೆಲ್ಲ ಇನ್ವಾಲ್ವ್ ಇದೆ. ಸೊ ನನಗಿದು ತುಂಬ ಇಷ್ಟ ಆಯಿತು. ನನಗೆ ಎಕ್ಸಾಮಲ್ಲಿ ಕೂಡ ಈಸಿ ಆಯ್ತು ಬರಲಿಕ್ಕೆ. ಇದು ನಾನು ರೆಕಮೆಂಡ್ ಮಾಡ್ತೀನಿ. 2 to 3 ರೀಡಿಂಗ್ಸ್ ಮಾಡಿಬಿಟ್ರೆ ಸ್ವಲ್ಪ ಕಷ್ಟ, ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಓದೋದಕ್ಕೆ. ಬಟ್ 2 to 3 ರೀಡಿಂಗ್ಸ್ ಮಾಡಿದರೆ ಸರಿಯಾಗಿ ಕೂತ್ಕೊಂಡು ಓದಿದರೆ ತುಂಬ ಈಸಿ ಅರ್ಥ ಆಗುತ್ತೆ, ಏನಿಲ್ಲ. ಪ್ರಸಾದ್ ಅಂತ ಇನ್ನೊಂದು ಬುಕ್ ಬರುತ್ತೆ, ಇಲ್ಲೇ ನಮ್ಮ ಕರ್ನಾಟಕದ KVG ಸುಳ್ಯದಲ್ಲಿ ಸರ್ ಬರೆದಿದ್ದು ಒಬ್ಬರು. ಬಟ್ ಇದು ಕಾನ್ಸೆಪ್ಟ್ ಸಿಗೋಲ್ಲ. ನಾನೇನು ಹೇಳ್ತೇನೆ, ಸೇಮ್ ಬೇರೆ ಬುಕ್ಸ್ ಕತೆ ಹೇಳಿದ್ನಲ್ಲ, ಎಕ್ಸಾಮ್ 1 ತಿಂಗಳಿದ್ದಾಗ ಈ ಬುಕ್ ತೊಗೊಳ್ಳಿ, ಪಟ ಅಂತ ಓದಿ ಮುಗಿಸ್ಬೇಡಿ. ಓಲ್ ಇಯರ್ ಇದನ್ನೇ ಹಿಡ್ಕೊಂಡ್ರೆ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗೋಲ್ಲ. ಜಸ್ಟ್ ಲೈಕ್ ಬಯಾಟ್ 1 ವರ್ಷ ವೇಸ್ಟ್ ಆಗಿಬಿಡುತ್ತೆ. ಆ ಥರ ಮಾಡಬೇಡಿ. DM ವಾಸುದೇವನೇ ಯೂಸ್ ಮಾಡಿ. ಎಕ್ಸಾಮ್ ಬಂದಾಗ ಯಾವುದ್ಯಾವುದು ಕಾನ್ಸೆಪ್ಟಲ್ಲಿ ವೀಕ್ ಇರ್ತೀರ ಇದನ್ನು ಯೂಸ್ ಮಾಡಿ ಕ್ಲೀನ್ ಮಾಡಿಬಿಡ್ಬೋದು. ನೆಕ್ಸ್ಟ್ ಇದಿಷ್ಟು ಫಸ್ಟ್ ಇಯರ್ ಬಗ್ಗೆ ಇತ್ತು. ಸೆಕೆಂಡ್ ಇಯರ್ ಅಂದರೆ 3 ಸಬ್ಜೆಕ್ಟ್ ಇರ್ತವೆ, ಪ್ಯಾಥಾಲಜಿ, ಮೈಕ್ರೋಬಯಾಲಜಿ ಮತ್ತು ಫಾರ್ಮಕಾಲಜಿ. ಪ್ಯಾಥಾಲಜಿಯಲ್ಲಿ ಇಂಪಾರ್ಟೆಂಟಾಗಿ ಇಲ್ಲಿ ಸ್ಟಡಿ ಆಫ್ ಡಿಸೀಸಸ್ ಬಗ್ಗೆ, ನ್ಯೂ ಪ್ಯಾಥಾಲಜಿ ಟರ್ಮ್ಸ್ ಬಗ್ಗೆ ಹೇಳ್ಕೊಡ್ತಾರೆ. ಗ್ರಾಸ್ ಆ್ಯಂಡ್ ಮೈಕ್ರೋಸ್ಕೋಪಿ ಇಂಪಾರ್ಟೆಂಟ್ ತುಂಬ. ಇದು ನಾನು ಮುಂದೆ ಹೇಳ್ತೀನಿ. ತುಂಬ ಈಸಿ ಸಬ್ಜೆಕ್ಟ್ ಇದು, ಅನಾಟಮಿ ಥರ ಅರ್ಥ ಮಾಡ್ಕೋಬೋದು. ಡಯಾಗ್ರಾಮ್ಸ್ ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ಇನ್ಡೆಪ್ತಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಡಿ ಪ್ಯಾಥಾಲಜಿನ, ಯಾಕೆಂದರೆ ಫೈನಲ್ ಇಯರ್ಗೆ ಇದೇ ತುಂಬ ನಿಮ್ಗೆ ಹೆಲ್ಪ್ ಆಗೋದು. ನೆಕ್ಸ್ಟ್ ಇದರಲ್ಲಿ ಫಸ್ಟ್ ಬರೋದು ರಾಬಿನ್ಸ್ ಅಂತ. ಇದರಲ್ಲಿ 3 ಟೈಪ್ ಇದೆ, ಬಿಗ್ ರಾಬಿನ್, ಮೀಡಿಯಮ್ ರಾಬಿನ್, ಸ್ಮಾಲ್ ರಾಬಿನ್. ಪಪ್ಪ ರಾಬಿನ್ಸು, ಮಮ್ಮಿ ರಾಬಿನ್ಸು, ಬೇಬಿ ರಾಬಿನ್ಸ್ ಕೂಡ ಅಂತಾರೆ. ನಾನು ಇದರಲ್ಲಿ ಹೇಳೋದಂದರೆ ನಿಮಗೆ ಮೀಡಿಯಮ್ ರಾಬಿನ್ಸ್ ಅಂತ ಬರುತ್ತೆ. ಅದನ್ನು ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಬಿಗ್ ಅಂದರೆ PGಗಳಿಗೆ, ಸ್ಮಾಲ್ ಅಂದರೆ ಸರಿಯಾಗಲ್ಲ. ನಾನು ಈ ಬುಕ್ ಯೂಸ್ ಮಾಡ್ತಿದ್ದೆ, ಸೌತ್ ಏಷ್ಯನ್ ಎಡಿಷನ್ ಅಂತ ಬರುತ್ತೆ. ಈ ಬುಕ್ ಯೂಸ್ ಮಾಡಿ ತುಂಬ ಚೆನ್ನಾಗಿದೆ. ಇದು ಟೋಟಲ್ 2500 ರೂಪೀಸ್ ಆಗುತ್ತೆ. ಇದನ್ನು ತೊಗೊಳ್ಳಿ. ನಾನು ಇದನ್ನ ಎಲ್ಲ ಪ್ರಿಫರ್ ಮಾಡ್ತಿದ್ದೆ. ಫಸ್ಟ್ ಇದನ್ನು ಓದಿ, ಆಮೇಲೆ ಇನ್ನೊಂದು ನೆಕ್ಸ್ಟ್ ಬುಕ್ ಇದೆ, ಅದನ್ನ ಹೇಳ್ತಾರೆ, ರಾಮದಾಸ್ ನಾಯಕ್ ಅಂತ. ಆ ಬುಕ್ಕು ಯೂಸ್ ಮಾಡ್ಬೋದು. ಯೂಶ್ವಲಿ ರೆಕಮೆಂಡೆಡ್, ಎಲ್ಲ ಕಡೆ ಕೇಳಿದ್ರೆ ರಾಮದಾಸ್ ನಾಯಕ್. ಅವ್ರು ನಮ್ಮ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದರು. ಅವ್ರು ಬರೆದಿದ್ದ ಬುಕ್ಕು ತುಂಬ ಚೆನ್ನಾಗಿತ್ತು. ಅದನ್ನ ನೀವು ಫಾಲೋ ಮಾಡ್ಬೋದು. ನೆಕ್ಸ್ಟ್ ಫಾರ್ಮಕಾಲಜಿ ಸೆಕೆಂಡ್ ಬುಕ್ಕಲ್ಲಿ ಇಲ್ಲಿ KD ತ್ರಿಪಾಠಿ ಒನ್ ಆ್ಯಂಡ್ ಓನ್ಲಿ ಒಂಥರ ಕಿಂಗ್ ಅಂತ ಹೇಳ್ಬೋದು ಫಾರ್ಮಕಾಲಜಿಗೆ. KD ತ್ರಿಪಾಠಿ ಸ್ಟ್ಯಾಂಡರ್ಡ್ ಬುಕ್ಕು. ಮತ್ತು ಇದಕ್ಕೆ ಸಬ್ಸ್ಟಿಟ್ಯೂಟ್ ನಿಮ್ಗೆ ಯಾವುದು ಸಿಗೋಲ್ಲ. ಫುಲ್ ಅಥೆಂಟಿಕೇಟೆಡ್ ಇನ್ಫಾರ್ಮೇಷನ್ ಇದೆ. ಯಾವುದೇ ಏನು ಪ್ರಾಬ್ಲಮ್ ಇಲ್ಲ. ಇಂಥ ಏಮ್ಸಲ್ಲಿ ಕ್ವಶನ್ಸ್ ಬರೋದಾದರೂ ಇಲ್ಲಿಂದನೇ ಬರಬೇಕು ನಿಮಗೆ. ಹಾಗೆ ಅಂಥ ಒಳ್ಳೆ ಬುಕ್ಕು. ಎಕ್ಸಾಮ್ಸ್ ಕೂಡ ಕವರ್ ಆಗುತ್ತೆ, ಕಾನ್ಸೆಪ್ಟ್ ಕೂಡ ಕವರ್ ಆಗುತ್ತೆ. ಇಟ್ಸ್ ಸ್ಟ್ಯಾಂಡರ್ಡ್ ಬುಕ್. ಸಮ್ ಚಾಪ್ಟರ್ಸ್ ಡಿಫಿಕಲ್ಟ್ ಇರುತ್ತೆ ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ. ಅದನ್ನು ಬೇರೆ ಬುಕ್ಸಿಂದ ನೋಡಿ ಕಲಿಬೇಕು. ನೆಕ್ಸ್ಟ್ ಶಾನ್ಭಾಗ, ಇದನ್ನು ಅದೇ ಥರ ಹೇಳಿದ್ನಲ್ಲ, ಪ್ರಸಾದ ಥರ ಬಯೋಕೆಮಿಸ್ಟ್ರಿಯಲ್ಲಿ ಇದು ಕೂಡ ಅದೇ. ಇಡೀ ವರ್ಷ ಓದಬೇಡಿ, ಎಕ್ಸಾಮ್ಸ್ ಬಂದಾಗಷ್ಟೇ ಈ ಬುಕ್ನ ಓದಿ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಮೈಕ್ರೋಬಯಾಲಜಿ, ಅಪೂರ್ವ ಶಾಸ್ತ್ರಿ ಅಂತ ಬರುತ್ತೆ. ಇದೇ ಬೆಸ್ಟ್ ಬುಕ್. ಇದಕ್ಕೆ ಬೇರೆ ಯಾವುದೂ ಆಲ್ಟರ್ನೇಟಿವ್ ಇಲ್ಲ ನನಗೆ ಗೊತ್ತಿದ್ದಾಗ. ಅನಂತ ನಾರಾಯಣ ಅಂತಾರೆ, ಬಟ್ ನಾನು ಇದನ್ನು ಓದಿದ್ದು ತುಂಬ ಚೆನ್ನಾಗಿದೆ. ಇದನ್ನು ಓದಿ. ಪ್ಯಾರಾಸೈಟಾಲಜಿ ಕೂಡ ಬರುತ್ತೆ ಇದರಲ್ಲಿ, ತುಂಬ ಒಳ್ಳೆಯದು. ನೆಕ್ಸ್ಟ್ ಥರ್ಡ್ ಇಯರಲ್ಲಿ PSMಗೆ ಪಾರ್ಕ್ ಟೆಕ್ಸ್ಟ್ ಬುಕ್ ಅಂತ ಬರುತ್ತೆ. ENTಯಲ್ಲಿ ಡಿಂಗ್ರಾಸ್ ಡಿಸೀಸ್ ಆಫ್ ಇಯರ್, ನೋಸ್ ಆ್ಯಂಡ್ ಥ್ರೋಟ್ ಅಂತ ಅದನ್ನು ಫಾಲೋ ಮಾಡಿ. FMTಯಲ್ಲಿ ನಾರಾಯಣ್ ರೆಡ್ಡಿ ಅಂತ ಬರುತ್ತೆ. ಒಪ್ತಾ ಅಲ್ಲಿ ಕೊರೋನಾ ಬುಕ್ಸ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡಿ. ಜನರಲ್ ಮೆಡಿಸಿನ್ 4th ಇಯರಾಗಿ ಸ್ಟ್ಯಾಂಡರ್ಡ್ ಮತ್ತು ಕ್ಲಿನಿಕಲ್ಸ್ ಅಂದರೆ ನಿಮ್ಗೆ ಸೆಕೆಂಡ್ ಇಯರಿಂದನೇ ಕ್ಲಿನಿಕಲ್ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಜನರಲ್ ಮೆಡಿಸಿನ್ ಸ್ಟ್ಯಾಂಡರ್ಡಲ್ಲಿ ಡೇವಿಡ್ಸನ್ ಪ್ರಿನ್ಸಿಪಲ್ಸ್ ಆಫ್ ಜನರಲ್ ಮೆಡಿಸಿನ್ ಮತ್ತು ಹ್ಯಾರಿಸನ್ಸ್ ಪ್ರಿನ್ಸಿಪಲ್ಸ್ ಆಫ್ ಜನರಲ್ ಮೆಡಿಸಿನ್ ಅಂತ ಇರುತ್ತೆ, ಅದನ್ನು ಫಾಲೋ ಅಪ್ ಮಾಡಿ. ಕ್ಲಿನಿಕಲಲ್ಲಿ ಆಲ್ಗಪ್ಪನ್ ಮತ್ತು ಮ್ಯಾಕ್ಲಿಯಾರ್ಡ್ ಮತ್ತು ಹಚಿನ್ಸನ್. ನಾನು ಹಚಿನ್ಸನ್ ಯೂಸ್ ಮಾಡ್ತಿದ್ದೆ. ಇವು 3 ಕೂಡ ಚೆನ್ನಾಗಿದೆ. ಜನರಲ್ ಸರ್ಜರಿಲಿ ಬೇಲಿ ಆ್ಯಂಡ್ ಲವ್ ಅಂತ ಬರುತ್ತೆ. ತುಂಬ ಸ್ಟ್ಯಾಂಡರ್ಡ್ ಇದು. PG ಎಕ್ಸಾಮ್ಸಿಗೆಲ್ಲ ಯೂಸ್ ಆಗುತ್ತೆ. ಫೈನಲ್ ಇಯರಲ್ಲಿ. SRB ಓಕೆ UG ಲೆವೆಲಲ್ಲಿ ನಮಗೆ ಯೂಸ್ ಆಗುತ್ತೆ. ಮತ್ತು ದಾಸ್ ತುಂಬ ಇಂಪಾರ್ಟೆಂಟ್ ಬುಕ್ಕು, ಇದನ್ನ ಯೂಸ್ ಮಾಡ್ಬೋದು. ಆಮೇಲೆ ಪೀಡಿಯಾಟ್ರಿಕ್ಸಲ್ಲಿ ಗಾಯ್ ಅಂತ ಬರುತ್ತೆ. ಗಾಯ್ ಎಸೆನ್ಷಿಯಲ್ ಪೀಡಿಯಾಟ್ರಿಕ್ಸ್, ಇದು ತುಂಬ ಬೆಸ್ಟು. ಅರುಚಾಮಿ ಕ್ಲಿನಿಕಲ್ ಪ್ರಾಕ್ಟೀಸ್ ಅಂತ, ಇದು ಓನ್ಲಿ ಫಾರ್ ಕ್ಲಿನಿಕಲ್ಸು, ತುಂಬ ಚೆನ್ನಾಗಿರುತ್ತೆ. ಇದನ್ನ ಯೂಸ್ ಮಾಡಿ. OBGಯಲ್ಲಿ ಅಂದರೆ ಆಬ್ಸ್ಟೆಟ್ರಿಕ್ಸ್ ಮತ್ತು ಗೈನಕಾಲಜಿ, 2 ಡಿಪಾರ್ಟ್ಮೆಂಟ್, 2 ಡಿಫ್ರೆಂಟ್. ಅದು ಒಂದು ಕೊಲೆಡ್ ಆಗಿ ಒಂದಾಗಿದೆ ಸಬ್ಜೆಕ್ಟು. DC ದತ್ತಾ ಅಂತ, ಇದು ಬೆಸ್ಟ್ ಬುಕ್ಕು. ಆಬ್ಸ್ಟೆಟ್ರಿಕ್ಸ್ ಮತ್ತು ಗೈನಕಾಲಜಿ 2 ಕವರ್ ಆಗಿದೆ ಅದರಲ್ಲಿ. ಎಲ್ಲ ಡಿಫ್ರೆಂಟ್ ಬುಕ್ ಬರುತ್ತೆ. ಆಬ್ಸ್ಟೆಟ್ರಿಕ್ಸ್ ಬೇರೆ, ಗೈನಕಾಲಜಿ ಬೇರೆ. DC ದತ್ತಾಲಿ. ಶಾಸ್ ಟೆಕ್ಸ್ಟ್ ಬುಕ್ ಆಫ್ ಗೈನಕಾಲಜಿ ಕೂಡ ಬರುತ್ತೆ, ಅದನ್ನ ಯೂಸ್ ಮಾಡ್ಬೋದು. ವಿಲಿಯಮ್ಸ್ ಆಬ್ಸ್ಟೆಟ್ರಿಕ್ಸ್ ಇಟ್ಸ್ ಜಸ್ಟ್ ಫಾರ್ PG, ಇಟ್ಸ್ ನಾಟ್ ಫಾರ್ UG. ಕ್ಲಿನಿಕಲ್ ಆಬ್ಸ್ಟೆಟ್ರಿಕ್ಸ್ ಬೈ ಅರುಚಾಮಿ ಅಂತ ಇದೆ, ಕ್ಲಿನಿಕಲ್ಸ್ ಬುಕ್ ಅದು. ಸೈಕ್ಯಾಟ್ರಿ, ಕಪ್ಲಾನ್ ಆ್ಯಂಡ್ ಸ್ಯಾಡ್ಲಾಕ್ಸ್ ಸಿನಾಪ್ಸಿಸ್ ಆಫ್ ಸೈಕ್ಯಾಟ್ರಿ ಅಂತ ಕೂಡ ಇದೆ. ಡರ್ಮಟಾಲಜಿಯಲ್ಲಿ ನೀನಾ ಖನ್ನಾ ಮ್ಯಾಮ್ದು ತುಂಬ ಚೆನ್ನಾಗಿದೆ ಬುಕ್, ಅದನ್ನು ಯೂಸ್ ಮಾಡ್ಬೋದು. ರೇಡಿಯೋಲಜಿಯಲ್ಲಿ ಗ್ರೇಂಗರ್ ಆ್ಯಂಡ್ ಆಲಿಸನ್ ಡಯಾಗ್ನೋಸ್ಟಿಕ್ ರೇಡಿಯೋಲಜಿ ಅಂತ ಬರುತ್ತೆ, ಅದನ್ನ ಯೂಸ್ ಮಾಡ್ಬೋದು. ಅನೆಸ್ಥೆಷಿಯಲ್ಲಿ ಮಾರ್ಗನ್ ಆ್ಯಂಡ್ ಮಿಕೆಲ್ ಅಂತ ಬರುತ್ತೆ, ಅದನ್ನ ಯೂಸ್ ಮಾಡ್ಬೋದು. ಈಗ ಐ ಥಿಂಕ್ ವಿಡಿಯೋ ತುಂಬ ದೊಡ್ಡದಾಯಿತು ಅನಿಸುತ್ತೆ. ಸೊ ಇಲ್ಲಿಗೆ ಇದನ್ನು ಸ್ಟಾಪ್ ಮಾಡೋಣ ವಿಡಿಯೋ. ಇನ್ನು ಮುಂದೆ ಡಿಫ್ರೆಂಟ್ ಟಾಪಿಕ್ಸ್ ಬಗ್ಗೆ ನಾನು ಹೇಳ್ತಾ ಇರ್ತೀನಿ. ಲೈಕ್ ಟೈಮ್ ಟೇಬಲ್ ಹೇಗಿರುತ್ತೆ ಫಸ್ಟ್ ಇಯರಲ್ಲಿ, ಏನು ಡಿಫ್ರೆಂಟ್ ಚಾಲೆಂಜಸ್ ಏನು ಬರುತ್ತೆ, ಅದ್ರ ಬಗ್ಗೆ ಎಲ್ಲ ನಾನು ಮುಂದೆ ಹೇಗೆ ಟೈಮ್ ಬರುತ್ತಾ ಅದೇ ಥರ ತಿಳಿಸ್ತಾ ಹೋಗ್ತೀನಿ. ಮತ್ತು ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ಕೋಚಿಂಗ್ ತೊಗೋಬೇಕಾ, ತುಂಬ ಸ್ಟೂಡೆಂಟ್ಸ್ ಅನ್ಕೊಂಡ್ರೆ ಫಸ್ಟ್ ಇಯರಲ್ಲಿ ತೊಗೊಂಡ್ಬಿಡ್ತೀವಿ ಅಂತ, ಫಸ್ಟ್ ಇಯರ್ ಬೇಕಾ, ಥರ್ಡ್ ಇಯರ್ ಬೇಕಾ,
ಅದು ನಾನು ಕ್ಲೀನಾಗಿ ಹೇಳ್ತೀನಿ. ಐಪ್ಯಾಡಲ್ ಬಗ್ಗೆ ಎಲ್ಲ ಹೇಳ್ತಿರ್ತೀನಿ. ನಿಮ್ಗೆ ಇದೇ ಥರ ವೀಡಿಯೋಸ್ ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.